ಓಂ ಶಾಂತಿ. ಮುರಳಿಯ ದಿನಾಂಕ 19/11/2021. मीठे बच्चे, सर्विस के साथ साथ याद की यात्रा को भी कायम रखना है. इस रूहानी यात्रा में कभी ठंडे नहीं होना. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸೇವೆಯ ಜೊತೆಗೆ ನೆನಪಿನ ಯಾತ್ರೆಯೂ ಸಹ ನಿರಂತರವಾಗಿ ನಡೀತಾ ಇರಲಿ. ನೆನಪಿನ ಯಾತ್ರೆಯಲ್ಲಿ ನೀವು ಸುಸ್ತಾಗಬಾರದು, ತಣ್ಣಗಾಗಬಾರದು. ತೀವ್ರತೆಯಿಂದ ಮುಂದಕ್ಕೆ ಹೋಗ್ತಿರಬೇಕು. प्रश्न: बच्चों की दिल अगर रूहानी सर्विस में नहीं लगती तो उसका कारण क्या है? ಮಕ್ಕಳ ಮನಸ್ಸು ಆತ್ಮಿಕ ಸೇವೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? ಮಕ್ಕಳ ಮನಸ್ಸು ಆತ್ಮಿಕ ಸೇವೆಯಲ್ಲಿ ತೊಡಗ್ತಾ ಇಲ್ಲ ಅಂದರೆ ಕಾರಣ ಏನು? उत्तर: अगर रूहानी सर्विस में दिल न लगे तो जरूर देह अभिमान की ग्रहचारी है. चलते चलते देह अभिमान के कारण जब आपस में रूठ पड़ते हैं तो सर्विस ही छोड़ देते हैं. एक दो की शक्ल देखते ही सर्विस के ख्याल उड़ जाते. इसलिए बाबा कहते, इस ग्रहचारी से संभाल करो. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮಿಕ ಸೇವೆಯಲ್ಲಿ ಮನಸ್ಸು ತೊಡಗ್ತಾ ಇಲ್ಲ ಅಂದರೆ ಅಥವಾ ಆತ್ಮಿಕ ಸೇವೆ ಮಾಡಲಿಕ್ಕೆ ಇಷ್ಟ ಆಗ್ತಿಲ್ಲ ಅಂದರೆ ತಿಳ್ಕೋಬೇಕು, ಅವರಿಗೆ ದೇಹ ಅಭಿಮಾನದ ಗ್ರಹಚಾರ ಹಿಡಿದಿದೆ. ನಡೀತಾ ನಡೀತಾ ದೇಹ ಅಭಿಮಾನದ ಕಾರಣದಿಂದ ಪರಸ್ಪರರಲ್ಲಿ ಮುನಿಸ್ಕೊಳ್ತಾರೆ. ಮುನಿಸ್ಕೊಂಡು ಸೇವೆ ಮಾಡೋದನ್ನು ಬಿಟ್ಬಿಡ್ತಾರೆ. ಪರಸ್ಪರರ ಮುಖ ನೋಡಿದಾಗ ಸೇವೆಯ ವಿಚಾರಗಳೆಲ್ಲ ಹಾರಿ ಹೋಗ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಂಥ ಗ್ರಹಚಾರದಿಂದ ನಿಮ್ಮ ಸಂಭಾಲನೆ ಮಾಡಿಕೊಡಿ. ಗೀತ್: ಹಮಾರೆ ತೀರಥ ನ್ಯಾರೆ ಹೇ ಇಸ್ ದುನಿಯಾಕ್ಕೆ ತಾರೆ. ನಮ್ಮ ತೀರ್ಥಸ್ಥಾನಗಳು ಬೇರೆ ಇವೆ, ಈ ಜಗತ್ತಿನಿಂದ ಭಿನ್ನ ಆಗಿವೆ ಮತ್ತು ಅತ್ಯಂತ ಮಹತ್ವದ ಸ್ಥಾನಗಳಾಗಿವೆ, ಪವಿತ್ರ ಸ್ಥಾನಗಳಾಗಿವೆ. ಅದರಲ್ಲಿ ಮೊದಲನೇದು ನಮ್ಮ ತೀರ್ಥಸ್ಥಾನ ಪರಮಧಾಮ, ಎರಡನೇದು ಸುಖಧಾಮ, ಮೂರನೇದು ಮಧುಬನ. ಈ ಮೂರು ಸ್ಥಳಕ್ಕೆ ನಾವು ಸಂಗಮ ಯುಗದಲ್ಲಿ ಹೋಗಿ ಬರ್ತಾ ಇರ್ತೇವೆ. ಪರಮಧಾಮದ ಯಾತ್ರೆಯಂತೂ ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಆ ಪರಮಧಾಮನೇ ಪವಿತ್ರ ಸ್ಥಳ ಆಗಿದೆ. ಎರಡನೇದು ನಮ್ಮ ಯಾತ್ರೆಯ ಗುರಿಯಾಗಿದೆ ಸುಖಧಾಮದಲ್ಲಿ ಬರುವುದು, ಸುಖಧಾಮಕ್ಕೆ ತಲುಪುವುದು. ಅಲ್ಲಿ ಹೋಗಿ ತಲುಪಿದ ಮೇಲೆ ಅರ್ಧ ಕಲ್ಪದವರೆಗೆ ಮತ್ತೆ ಈ ಮೃತ್ಯುಲೋಕಕ್ಕೆ ನಾವು ವಾಪಸ್ ಬರೋದಿಲ್ಲ. ಆದ್ದರಿಂದ ನಮಗೆ ಎರಡನೇ ತೀರ್ಥಸ್ಥಾನ ಸಿಕ್ಕಿದೆ, ಸುಖಧಾಮ ಅಥವಾ ಸ್ವರ್ಗ. ಇನ್ನು ಮೂರನೇದು ಸಂಗಮ ಯುಗದಲ್ಲಿ ನಮ್ಮ ಯಾತ್ರಾ ಸ್ಥಳ ಆಗಿದೆ ಮಧುಬನ, ಪರಮಾತ್ಮನ ಅವತರಣೆಯ ಭೂಮಿ. ಅಲ್ಲಿಗೂ ಹೋಗಿ ನಾವು ಆ ಪರಮಾತ್ಮನನ್ನು ಸಾಕಾರದಲ್ಲಿ ಮಿಲನ ಮಾಡಿ ಬರ್ತೇವೆ. ಈ ಮೂರು ಸ್ಥಾನಗಳ ಬಗ್ಗೆ ಭಕ್ತರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ.
ಆದ್ದರಿಂದ ನಮ್ಮ ತೀರ್ಥಸ್ಥಾನಗಳೇ ಬೇರೆ, ನಮ್ಮ ಯಾತ್ರೆಯೇ ಬೇರೆ ಆಗಿದೆ. ಭಕ್ತರ ಯಾತ್ರೆ ಮತ್ತು ಪುಣ್ಯಕ್ಷೇತ್ರಗಳು, ಯಾತ್ರಾ ಸ್ಥಳಗಳು ಬೇರೆ ಆಗಿವೆ. इस गीत की लाइन ने बच्चों को खबरदार कर दिया. क्या कहा? ಈ ಹಾಡಿನ ಒಂದು ಲೈನನ್ನು ಕೇಳ್ತಿದ್ದಂಗೆ ನಮ್ಮಲ್ಲಿ ಎಚ್ಚರಿಕೆ ಬರಬೇಕು. ಯಾವುದರ ಬಗ್ಗೆ? बुद्धि में यह याद रखना है कि हम तीर्थ यात्रा पर हैं. हमारी यात्रा सबसे न्यारी. ಈ ಹಾಡು ಕೇಳ್ತಿದ್ದಂಗೆ ಬುದ್ಧಿಯಲ್ಲಿ ಬರಬೇಕು, ನಮ್ಮ ತೀರ್ಥಯಾತ್ರೆಯೇ ಬೇರೆ ಆಗಿದೆ. ನಾವೀಗ ಯಾತ್ರಿಕರು, ಯಾತ್ರೆಯಲ್ಲಿ ಇದ್ದೇವೆ. ಇಸ್ ಯಾತ್ರಾ ಕೋ ಭೂಲೋ ಮತ್. ನಾವು ಯಾತ್ರಿಕರು ಅನ್ನೋದನ್ನು ಎಂದೆಂದೂ ಮರಿಬೇಡಿ ಅಂತ ಹೇಳ್ತಾರೆ ಬಾಬಾ. ಯಾತ್ರಿಕರಿಗೆ ನೆನಪಿರ್ತದೆ ಅವರು ಹೋಗುವಂತಹ ಯಾತ್ರಾ ಸ್ಥಳ, ಅವರ ಯಾತ್ರೆ, ದರ್ಶನ ಇದೇ ನೆನಪಿರ್ತದೆ. ಅವರು ಯಾವ ದೇವರ ದರ್ಶನಕ್ಕಾಗಿ ಹೋಗ್ತಿರ್ತಾರೆ ಆ ದೇವತೆ ಅಥವಾ ಪರಮಾತ್ಮನ ನಾಮಸ್ಮರಣವನ್ನು ಮಾಡ್ತಾ ಹೋಗ್ತಾರೆ ಭಕ್ತರು. ದಾರಿ ಮಧ್ಯದಲ್ಲಿನೂ ಆ ದೇವರ ಹೆಸರು ಹೇಳ್ಕೊಂಡು ಜಯ ಜಯ ಅಂತ ಜಯ ಜಯಕಾರ ಮಾಡ್ತಾ ಹೋಗ್ತಾರೆ. ಯಾತ್ರಾ ಪರ್ ಹಿ ಸಾರಾ ಮದಾರೆ. ತಿರುಪತಿಗೆ ಹೋಗೋರು ಹೋಗೋ ತನಕನೂ ಗೋವಿಂದ ಗೋವಿಂದ ಅಂತ ಹೇಳ್ತಾನೆ ಇರ್ತಾರೆ. 4 ಜನ ಹೇಳ್ತಾರೆ, ಅವ್ರು ಸುಸ್ತಾದಾಗ ಬೇರೆ 4 ಜನ ಶುರು ಮಾಡ್ಕೋತಾರೆ. ಅವ್ರಿಗೆ ಸುಸ್ತಾಯ್ತಂದರೆ ಇನ್ನು 4 ಜನ ಅವ್ರು ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಮರೆಯೋದಿಲ್ಲ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋ ತನಕನೂ ಆ ಗೋವಿಂದನನ್ನು ಮರೆಯೋದಿಲ್ಲ ಅವರು. ಹಾಗೆ ಬಾಬಾ ಹೇಳ್ತಾರೆ, ನೀವು ಯಾವ ಯಾತ್ರೆಗೆ ಹೊರಟಿದ್ದೀರಿ, ಯಾರ ಮಿಲನಕ್ಕಾಗಿ ಹೊರಟಿದ್ದೀರಿ, ಅವನನ್ನೂ ಮರಿಬಾರ್ದು, ಯಾತ್ರೆನೂ ಮರಿಬಾರ್ದು, ಯಾತ್ರಾ ಸ್ಥಳವನ್ನು ಸಹ ಮರಿಬಾರ್ದು. ಭಕ್ತರು ಯಾತ್ರೆಗೆ ಹೋದವರು ಫಿರ್ ಲೌಟ್ ಆತೆ, ಮತ್ತೆ ವಾಪಸ್ ಬಂದುಬಿಡ್ತಾರೆ. ಅವ್ರ ಜನ್ಮ ಜನ್ಮಾಂತರ ಯಾತ್ರಾ ಕರ್ತೆ ಹಿ ಆತೆ. ಪ್ರತಿ ವರ್ಷವೂ ಯಾತ್ರೆಗೆ ಹೋಗೋರಿದ್ದಾರೆ, ಜನ್ಮ ಜನ್ಮದಲ್ಲೂ ಯಾತ್ರೆಗೆ ಹೋಗೋರಿದ್ದಾರೆ. ಹಮಾರೆ ತೀರಥ್ ವಹ ನಹಿ. ಆದರೆ ನಾವು ಒಮ್ಮೆ ಪರಮಧಾಮಕ್ಕೆ ಹೋಗಿ ಸುಖಧಾಮಕ್ಕೆ ಬಂದುಬಿಟ್ರೆ 5,000 ವರ್ಷಗಳ ತನಕ ಮತ್ತೆ ಆ ಯಾತ್ರೆಗೆ ನಾವು ಹೋಗೋದಿಲ್ಲ. ಅಮರನಾಥ ಮೇ ಜಾಕರ್ ಮೃತ್ಯುಲೋಕ ಮೇ ಚಲೆ ಆನಾ ಯಹ ಉನ್ಹೋಂಕಿ ಯಾತ್ರಾ. ಆ ಯಾತ್ರಿಕರು ಅಮರನಾಥಕ್ಕೆ ಹೋಗ್ತಾರೆ. ಅಮರನಾಥನ ದರ್ಶನ ಮಾಡಿ ಮತ್ತೆ ಮೃತ್ಯುಲೋಕಕ್ಕೆ ವಾಪಸ್ ಬರ್ತಾರೆ. ಆದರೆ ನಮ್ಮ ಯಾತ್ರೆ ಆ ಥರದ್ದಲ್ಲ. ಸಬ್ ಮನುಷ್ಯೋಂ ಕಿ ವಹ ಯಾತ್ರಾಯೇ ಹೈ, ತುಮ್ಹಾರಿ ವಹ ಯಾತ್ರಾ ನಹೀ ಹೈ. तीर्थ पर जाकर चक्र लगाकर फिर आए पतित बन जाते. किस्म किस्म की यात्राएं, देवी के मंदिर भी अथाह है. विकारियों के साथ कितने यात्रा पर जाते. तुम बच्चों ने प्रण किया है निर्विकारी रहने का. तुम निर्विकारियों की यह यात्रा है. ಆ ಯಾತ್ರೆಗೆ ಹೋಗೋರು ಎಲ್ಲರೂ ಪವಿತ್ರತೆಯ ಪಾಲನೆ ಮಾಡೋದಿಲ್ಲ, ಅಪವಿತ್ರರೂ ಹೋಗಿ ಬರ್ತಾರೆ. ಈ ಯಾತ್ರೆಗೆ ಹೋಗೋರು ಎಲ್ಲರೂ ನಿರ್ವಿಕಾರಿ ಆತ್ಮರು, ಪವಿತ್ರ ಆತ್ಮರು. ನಿರ್ವಿಕಾರಿ ಬಾಪ್ जो एवर प्योर है उनको याद करना है. ಇಲ್ಲಿ ನಾವು ಆತ್ಮರು ಪವಿತ್ರ ಆಗಿ ಪರಮ ಪವಿತ್ರ ಆಗಿರುವಂತಹ, ಸದಾ ಪವಿತ್ರ ಆಗಿರುವಂತಹ ಆ ತಂದೆಯನ್ನು ನೆನಪು ಮಾಡ್ತೀವಿ. ನಮ್ಮದು ನೆನಪಿನ ಯಾತ್ರೆಯಾಗಿದೆ, ಬುದ್ಧಿಯ ಯಾತ್ರೆಯಾಗಿದೆ, ಮನಸ್ಸಿನ ಯಾತ್ರೆಯಾಗಿದೆ. पानी के सागर को विकारी व निर्विकारी नहीं कहेंगे.
और न उनसे निकली हुई गंगाए ನಿರ್ವಿಕಾರಿ बनाएगी. ನೀರಿನ ಸಾಗರ ಅಥವಾ ನದಿಗಳಿಗೆ ವಿಕಾರಿ ನಿರ್ವಿಕಾರಿ ಅಂತ ಹೇಳೋದಿಲ್ಲ. ಅಥವಾ ಸಾಗರದಿಂದ ಹುಟ್ಟಿದ ನದಿಗಳು ನಿರ್ವಿಕಾರಿ ಆಗಿರೋದಿಲ್ಲ. ಮನುಷ್ಯ ಮಾತ್ರ ಇತನೆ ತೋ ಪತೀತ ಬನ್ ಪಡೆ ಹೇ ಕುಚ್ ಭಿ ಸಮಜ್ತೆ ನಹೀ. वह जिस्मानी यात्राएं अल्पकाल क्षण भंगूर की यात्राएं, यह यात्रा बड़ी. ಗಂಗೆಯಲ್ಲಿ ಮುಳುಗಿದರೆ ಪಾವನ ಆಗ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಮನುಷ್ಯರಿಗೆ ಏನೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಅವರದ್ದಾಗಿದೆ ಅಲ್ಪಕಾಲದ ಯಾತ್ರೆ, ನಿಮ್ಮದಾಗಿದೆ ಬೇಹದ್ದಿನ ಯಾತ್ರೆ. तुम बच्चों को उठते बैठते यात्रा का ख्याल रखना है. यात्रा पर जाते हैं तो धंधा धोरी गृहस्थ व्यवहार आदि सब भूलना होता है. अमरनाथ की जय बस ऐसे कहते जाते. ಭಕ್ತಿ ಮಾರ್ಗದಲ್ಲೂ ಸಹ ಯಾತ್ರೆಗೆ ಹೋಗೋರು ಯಾತ್ರೆಗೆ ಹೋಗಿ ಬರೋ ತನಕ ತಮ್ಮ ಮನೆ, ಸಂಸಾರ, ಉದ್ಯೋಗ, ವ್ಯಾಪಾರ ಎಲ್ಲವನ್ನು ಮರೆತು ಹೋಗ್ತಾರೆ. ಅಮರನಾಥನ ದರ್ಶನಕ್ಕೆ ಹೋಗೋರು ಅಲ್ಲಿ ಹೋಗಿ ತಲುಪೋ ತನಕನೂ ಅಮರನಾಥ ಕಿ ಜೈ, ಅಮರನಾಥ ಕಿ ಜೈ ಅಂತ ಕೂಗ್ತಾ ಇರ್ತಾರೆ. मास 2 मास तीर्थ यात्रा कर फिर आकर गंध में पड़ते. ಅಲ್ಲಿ ನಿಯಮ ಇದೆ, ಯಾತ್ರೆಗೆ ಹೋಗೋರು ಪವಿತ್ರತೆಯಿಂದ ಹೋಗಬೇಕು ಅಂತ. ಅಯ್ಯಪ್ಪನ ದರ್ಶನಕ್ಕೆ ಹೋಗೋರು 3 ತಿಂಗಳ ಏನು ಮಾಡ್ತಾರೆ, ವ್ರತ ಮಾಡ್ತಾರೆ. ಆದರೆ ಮತ್ತೆ ವಾಪಸ್ ಬಂದ ಮೇಲೆ ವಿಕಾರದ ಹೊಲಸಿನಲ್ಲಿ ಬಿದ್ದು ಹೋಗ್ತಾರೆ. ಫಿರ್ ಜಾತೆ ಹೇ ಗಂಗಾ ಸ್ನಾನ ಕರ್ನೆ. ಮತ್ತೆ ಪವಿತ್ರ ಆಗಲಿಕ್ಕೆ 2ನೇ ವರ್ಷ ಮತ್ತೆ ಹೋಗ್ತಾರೆ ಅಯ್ಯಪ್ಪನ ದರ್ಶನಕ್ಕೆ ಅಥವಾ ಗಂಗಾ ಸ್ನಾನ ಮಾಡಲಿಕ್ಕೆ. उनको यह पता नहीं कि हम रोज पतित होते. गंगा जमुना पर रहने वाले भी रोज पतित होते. ಸಂಸಾರದ ಜನರಿಗೆ ಗೊತ್ತೇ ಇಲ್ಲ ವಿಕಾರದಲ್ಲಿ ಹೋಗೋದು ಅಂದರೆ ಪತಿತ ಆಗೋದು ಅಂತ. ಪ್ರತಿದಿನ ಅವ್ರು ಪತಿತ ಆಗ್ತಾನೇ ಇದ್ದಾರೆ. ಇಡೀ ವರ್ಷ ಪತಿತ ಆಗಿ ಒಂದು ದಿನ ಹೋಗಿ ಗಂಗೆಯಲ್ಲಿ ಮುಳುಗಿದರೆ ಅವ್ರು ಹೇಗೆ ಪಾವನ ಆಗ್ತಾರೆ? ಗಂಗಾ ಯಮುನಾ ನದಿಯ ತೀರದಲ್ಲಿ ಇರೋರು, ಕಾಶಿಯಲ್ಲಿ ಇರೋರು, ಪ್ರಯಾಗದಲ್ಲಿ ಇರೋರು, ಅವರು ದಿನಾ ಪತಿತ ಆಗ್ತಾನೇ ಇದ್ದಾರೆ. ರೋಜ್ ಗಂಗಾ ಪರ್ ಸ್ನಾನ करते. एक तो नियम होता, दूसरे फिर बड़े दिनों पर जाते हैं, समझते हैं गंगा पतित पावनी है. ಗಂಗಾ ನದಿಯ ತೀರದಲ್ಲಿ ಇರೋರು ಪ್ರತಿದಿನವೂ ಗಂಗಾ ಸ್ನಾನನೇ ಮಾಡ್ತಾರೆ, ಗಂಗಾ ನದಿಯ ನೀರನ್ನೇ ಬಳಸ್ತಾರೆ. ಅವ್ರ ಮನೆಯಲ್ಲಿ ಸ್ನಾನ ಮಾಡಿದ್ರೂ ಅವ್ರ ಮನೆಗೆ ಬರೋದು ಯಾವ ನೀರು? ಗಂಗಾ ನದಿಯ ನೀರು. ಆದರೂ ಸಹ ಅವ್ರು ಯಾರೂ ಪಾವನ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಇನ್ನು ಕೆಲವರು ಪ್ರತಿದಿನವೂ ಗಂಗಾ ಸ್ನಾನ ಮಾಡ್ತಾರೆ, ಕೆಲವರು ವರ್ಷಕ್ಕೊಮ್ಮೆ ಹೋಗಿ ಜಾತ್ರೆ, ಮೇಳ ಅಥವಾ ಸಂಕ್ರಮಣದ ಸಮಯದಲ್ಲಿ ಸ್ನಾನ ಮಾಡ್ತಾರೆ. ऐसे नहीं कि गंगा उस दिन पावन बनाने वाली बनती है, नहीं. ಹಾಗಾದರೆ ಸಂಕ್ರಾಂತಿಯ ಸಮಯಕ್ಕೆ ಹೋಗಿ ಸ್ನಾನ ಮಾಡಿದರೆ ಪಾವನ ಆಗ್ತೀವಿ ಅಂತ ತಿಳ್ಕೊಂಡ್ರೆ ಉಳಿದ ದಿನಗಳಲ್ಲಿ ಗಂಗಾ ನದಿ ಪತಿತ ಆಗಿರ್ತದೇನೋ? ಇಲ್ಲ ಅಂತಾರೆ ಬಾ. ಗಂಗಾ ನದಿ ಯಾವತ್ತೂ ಒಂದೇ ಥರನೇ ಇರ್ತದೆ. जिस दिन मेला लगता है उस दिन वह पतित पावनी बन जाती. ಆದರೆ ಯಾವ ದಿನ ಮೇಳ ನಡೀತದೆ ಅವತ್ತು ವಿಶೇಷ ಗಂಗಾ ನದಿ ಪತಿತ ಪಾವನಿ ಆಗಿರ್ತಾಳೆ ಅಂತ ತಿಳ್ಕೊಂಡಿದ್ದಾರೆ ಜನ. वह तो है ही, रोज भी जाते हैं स्नान करने. मेले पर खास दिन जाते, अर्थ नहीं. गंगा जमुना चीज़ तो वही है ना, उसमें मुर्दे भी डाल देते. ಬಾಬಾ ಹೇಳ್ತಾರೆ,
ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಯಾಕೆ ಏನು ಅನ್ನೋದೇನು ಗೊತ್ತಿಲ್ಲ. ಗಂಗಾ ನದಿ ಸತ್ಯುಗದಿಂದನೂ ಇದೆ. ಈಗ ನೋಡಿದರೆ ಅದು ನೀರು ಇನ್ನೂ ಕಲುಷಿತ ಆಗಿದೆ. ಅದರಲ್ಲಿ ಹೆಣಗಳನ್ನು ಹಾಕ್ತಾರೆ, ಕಸ ಎಲ್ಲ ಹೋಗಿ ಅದರಲ್ಲೇ ಹಾಕ್ತಾರೆ. ಅಭಿ ತುಮ್ ಬಚ್ಚೋं को रूहानी यात्रा पर रहना है. बस हम घर जाते इसमें गंगा स्नान करने, शास्त्र पढ़ने की कोई बात नहीं. बाप आते भी है एक ही बार. सारी दुनिया भी पतित से पावन एक ही बार बनती है. यह जानते हैं सतयुग है नई दुनिया, कलयुग है पुरानी दुनिया. बाप को आना जरूर है. ಬಾಬಾ ಈ ದಿನ ವಿಶೇಷವಾಗಿ ಯಾತ್ರೆಯ ಬಗ್ಗೆನೇ ಹೇಳ್ತಾ ಇದ್ದಾರೆ. ಸದಾ ನೆನ್ಪಿಟ್ಕೊಳ್ಳಿ, ನಾವು ಆತ್ಮಿಕ ಯಾತ್ರೆಯಲ್ಲಿ ಇದ್ದೇವೆ. ಮನೆಗೆ ಹೋಗುವ ಯಾತ್ರೆ ನಡೀತಾ ಇದೆ. ಈ ಯಾತ್ರೆಯಲ್ಲಿ ಗಂಗಾ ಸ್ನಾನದ ಅವಶ್ಯಕತೆ ಇಲ್ಲ, ಶಾಸ್ತ್ರ ಪುರಾಣ ಓದುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಪರಮಾತ್ಮ ಬಂದು ಈ ಯಾತ್ರೆಯನ್ನು ಕಲಿಸ್ತಾ ಇದ್ದಾನೆ. यह उनका ही काम है. परंतु माया ने ऐसा तमो प्रधान बुद्धि बना दिया है जो कुछ भी समझते नहीं. ಪರಮಾತ್ಮನ ಕರ್ತವ್ಯ ಏನು, ಅವನು ಯಾರು, ಅವನು ಹೇಗೆ ಪತಿತರನ್ನು ಪಾವನ ಮಾಡ್ತಾನೆ ಅನ್ನೋದು ತಿಳ್ಕೊಳ್ಳುವಂಥದ್ದು ಬಹಳ ಸುಲಭ. ಆದರೆ ಮಾಯೆ ಜನರ ಬುದ್ಧಿಯನ್ನು ತಮೋಪ್ರಧಾನ ಮಾಡಿಬಿಟ್ಟಿದೆ. ಹೀಗಾಗಿ ಜನ ಏನೂ ಸಹ ತಿಳ್ಕೊಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಿಲ್ಲ. ಪ್ರದರ್ಶನಿ ಮೇ ಕಿತನೆ ಢೇರ್ ಬಡೆ ಆದಮಿ ಆತೆ, ಸನ್ಯಾಸಿ भी आएंगे फिर भी समझेंगे कोटों में कोई. तुम लाखों करोड़ों को समझाते हो तब कोई विरला आता है. ನೀವು ಪ್ರದರ್ಶನ ಮಾಡ್ತೀರಿ, ರಾಶಿ ರಾಶಿ ಜನ ಬರ್ತಾರೆ, ನೋಡ್ತಾರೆ, ಸನ್ಯಾಸಿಗಳು ಬರ್ತಾರೆ. ಆದರೆ ಜ್ಞಾನ ತಿಳ್ಕೊಳ್ಳುವಂಥವರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ ಅಂತ ಬಾಬಾ ಹೇಳ್ತಾರೆ. ಆಖರಿನ್ तुम्हारी यह समझाने और चित्र सब अखबारों में पढ़ेंगे, सीडी भी अखबार में पढ़ेगी. ಆದರೆ ಕೊನೆಗೆ ಈ ಜ್ಞಾನ ಎಲ್ಲ ಕಡೆಗೂ ಪ್ರಚಾರ ಆಗ್ತದೆ. ನಿಮ್ಮ ಚಿತ್ರಗಳು, ನಿಮ್ಮ ಲೇಖನಗಳು ಪತ್ರಿಕೆಗಳಲ್ಲಿ ಬರ್ತವೆ. ಏಣಿಯ ಚಿತ್ರನೂ ಪತ್ರಿಕೆಯಲ್ಲಿ ಬರಲಿದೆ. कहेंगे यह भारत के लिए ही है और धर्म वाले कहाँ जाएंगे. कयामत का समय भी गाया हुआ है. कयामत अर्थात वापिस जाने का समय. ಏಣಿಯ ಚಿತ್ರದಲ್ಲಿ ಕೇವಲ ಭಾರತದ ಕಥೆ ಇದೆ, ಬೇರೆ ಧರ್ಮದವರ ಕಥೆ ಇಲ್ಲ. ಅವ್ರು ಕೇಳ್ತಾರೆ, ಹಾಗಾದರೆ ನಾವೆಲ್ಲಿಗೆ ಹೋಗಬೇಕು ಅಂತ. ಅವರಿಗೆ ತಿಳಿಸಿ, ನೀವೆಲ್ಲರೂ ಪರಮಧಾಮಕ್ಕೆ ಹೋಗ್ತೀರಿ ಅಂತ. ವಿನಾಶದ ಸಮಯದಲ್ಲಿ ಎಲ್ಲ ಧರ್ಮದವರು ಪರಮಧಾಮಕ್ಕೆ ಹೋಗ್ತಾರೆ. ವಿನಾಶದ ಸಮಯಕ್ಕೆ ಕಯಾಮತ್ ಕಾ ಸಮಯ ಅಂತ ಉರ್ದು ಭಾಷೆಯಲ್ಲಿ ಹೇಳಲಾಗ್ತದೆ. ಪುರಾನಿ ದುನಿಯಾ ಕಾ ವಿನಾಶ, ನई दुनिया की स्थापना, तो जरूर सब वापस जाएंगे ना. सबका विनाश होगा. नरकवासियों का विनाश, स्वर्गवासियों की स्थापना हो रही है. कल्प कल्प ऐसा ही होता है. अभी जो थोड़ा बहुत टाइम है, इसमें बहुतों को समझानी मिलती जाएगी. मेले होते रहेंगे, सब तरफ से लिखते रहते हैं कि हम मेला करें, प्रदर्शनी करें, परंतु साथ साथ अपनी याद की यात्रा भी भूलनी नहीं चाहिए. ಕೆಲವೇ ದಿನಗಳಲ್ಲಿ ಎಲ್ಲರೂ
ಈ ಜ್ಞಾನ ಕೇಳಲಿಕ್ಕೆ ಇಷ್ಟಪಡ್ತಾರೆ. ನಮ್ಮೂರಿಗೆ ಬಂದು ಪ್ರದರ್ಶನ ಮಾಡಿರಿ, ಮೇಳ ಮಾಡಿರಿ, ನಮಗೂ ಈ ಜ್ಞಾನ ತಿಳಿಸ್ರಿ ಅಂತ ಬಂದು ಕೇಳೋರಿದ್ದಾರೆ. ಆ ಸಮಯದಲ್ಲಿ ನೀವು ಬರೇ ಸೇವೆ 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 ಅಂಥೇಳಿ ಯೋಗ ಮಾಡೋದನ್ನು ಬಿಡಬಾರ್ದು, ನೆನಪು ಮಾಡೋದನ್ನು ಬಿಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಯಾದಕಿ ಯಾತ್ರಾ ಕೋ ಭೂಲನಾ ನಹಿ ಚಾಹಿಯೆ, ಬಚ್ಚೆ ಬಿಲ್ಕುಲ್ ಹಿ ಠಂಡೆ ಚಲ್ ರಹೆ. ಬಾಬಾ ನೋಡ್ತಾ ಇದ್ದಾರೆ, ಮಕ್ಕಳು ಸೇವೆಯಲ್ಲಿನೋ ನಿಧಾನಕ್ಕೆ ನಡೀತಾ ಇದ್ದಾರೆ, ಯಾತ್ರೆಯಲ್ಲೇನೋ ನಿಧಾನಕ್ಕೆ ನಡೀತಾ ಇದ್ದಾರೆ. ಯಾರಲ್ಲೇನೋ ಒಂದು ಉಲ್ಲಾಸ, ಉತ್ಸಾಹ, ತೀವ್ರತೆ ಕಾಣ್ತಾನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾತ್ರಾ ಐಸೆ ಕರ್ತೆ ಜೈಸೆ ಬೂಢೆ. ಮುದುಕರು ಯಾತ್ರೆಗೆ ಹೋಗ್ತಾರಲ್ಲ, ಹೆಂಗೆ ಹೋಗ್ತಿರ್ತಾರವ್ರು, ಕೋಲ್ ಹಿಡ್ಕೊಂಡು ನಿಧಾನಕ್ಕೆ ಎಲ್ಲರೂ ಮುಂದೆ ಹೋಗ್ತಾ ಇದ್ರೆ ಇವ್ರು ಹಿಂದೆ ಹೋಗ್ತಾ ಇರ್ತಾರೆ. ಹಾಗೆ ನನ್ನ ಮಕ್ಕಳು ಸಹ ಯಾವ ಥರ ನಡೀತಾ ಇದ್ದೀರಿ ನೀವು ಪುರುಷಾರ್ಥದಲ್ಲಿ ಅಂದರೆ, ಮುದುಕರು ನಡೀತಾರಲ್ಲ ಆ ಥರ ನಡೀತಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಜೈಸೆ ತಾಕತ್ ಹಿ ನಹಿ, कुछ खाया ही नहीं, बाबा का कितना ख्याल चलता है, ख्यालात करते करते नींद ही फिट जाती. ಮಕ್ಕಳು ಯಾವ ಥರ ನಡೀತಿದ್ದಾರೆ ಅಂದರೆ, ಇವರು ಊಟನೇ ಮಾಡಿಲ್ಲ, ಇವರಲ್ಲಿ ಏನು ಶಕ್ತಿನೇ ಇಲ್ಲ, ಆ ಥರ ಸುಸ್ತಾಗಿ ನಡೀತಾ ಇದೆ. ಅಂತಹ ಮಕ್ಕಳನ್ನು ನೋಡಿದಾಗ ಬ್ರಹ್ಮ ಬಾಬೋರ್ ನಿದ್ದೆನೇ ಹೋಗ್ಬಿಡುತ್ತೆ. ಬ್ರಹ್ಮ ಬಾಬೋರ್ಗೆ ಬಹಳ ಚಿಂತೆ ಆಗ, ಈ ಥರ ನನ್ನ ಮಕ್ಕಳು ಸೇವೆ ಮಾಡಿದರೆ, ಯೋಗ ಮಾಡಿದರೆ ಇವರು ಕರ್ಮಾತೀತ ಆಗೋದು ಯಾವಾಗ, ಗುರಿ ತಲುಪೋದು ಯಾವಾಗ ಅಂಥೇಳಿ ಬ್ರಹ್ಮ ಬಾಬೋರ್ಗೆ ಬಹಳ ಚಿಂತೆ ನಡೀತದೆ. ವಿಚಾರ ಸಾಗರ್ ಮಂಥನ್ ತೋ ಸಬ್ಕೋ ಕರ್ನಾ ಚಾಹಿಯೆ. ಯಾಕೆಂದರೆ ಬ್ರಹ್ಮ ಬಾಬೋರ್ ಮೇಲೆ ಇಡೀ ಯಜ್ಞದ ಜವಾಬ್ದಾರಿ ಇದೆ. ಅವರೊಬ್ಬರೇ ವಿಚಾರ ಮಾಡಬಾರ್ದು, ನೀವೆಲ್ಲರೂ ಸಹ ವಿಚಾರ ಮಾಡಬೇಕು ಸೇವೆಯ ಬಗ್ಗೆ, ಯೋಗದ ಬಗ್ಗೆ. तो बच्चों को बेहद का बाप पढ़ाते तो कितना अपार खुशी होनी चाहिए. ಬೇಹದ್ದಿನ ತಂದೆ ನಮಗೆ ಓದಿಸ್ತಾ ಇದ್ದಾರೆ ಅಂತ ಒಂದೇ ಒಂದು ವಿಚಾರ ನೆನ್ಪು ಮಾಡಿಕೊಳ್ಳ್ರಿ, ಎಷ್ಟು ಖುಷಿ ಆಗ್ತದೆ. ಖುಷಿಯಲ್ಲಿ ನೀವು ಹಾರ್ತಾ ಇರಬೇಕು ಅಂತಾರೆ ಬಾಬಾ. इस पढ़ाई से विश्व के मालिक बनते, लेकिन कोई कोई की चलन ऐसी है जैसे केकड़े, केकड़ों को बाप देवता बनाते. ಈ ವಿದ್ಯಾಭ್ಯಾಸದಿಂದ ನೀವು ವಿಶ್ವದ ಮಾಲೀಕ ಆಗ್ತೀರಂದರೆ ಎಂಥ ನಶೆ, ಎಂಥ ಖುಷಿ ನಿಮ್ಮಲ್ಲಿ ಇರಬೇಕು. ಆದರೆ ಮಕ್ಕಳ ಚಲನೆ ನೋಡಿದರೆ ಆ ಸಮುದ್ರದಲ್ಲಿ ಏಡಿಗಳು ಬರ್ತಿರ್ತವೆ, ಅಲೆಗಳು ಬಂದಾಗ ಅವೆಲ್ಲ ಹೊರಗೆ ಬರ್ತವೆ, ಮತ್ತು ಹಾಗೆ ನಿಧಾನಕ್ಕೆ ಮರಳಿನ ಒಳಗೆ ಹೋಗ್ಬಿಡ್ತವೆ. ಏಡಿಯ ಥರ ನಡೀತಾ ಇದ್ದೀರಿ ನೀವು ಅಂತಾರೆ ಬಾಬಾ. ಏಡಿಗಳನ್ನು ನಾನು ದೇವತಾ ಮಾಡ್ತಿದ್ದೀನಿ. ಫಿರ್ ಐಸಿ ಚಲನ್ ಮುಷ್ಕಿಲ್ ಕಿಸ್ಕಿ ಸುಧರ್ತಿ. इस सीढ़ी के चित्र में बड़ी अच्छी नॉलेज, परंतु बच्चे इतना काम नहीं करते, यात्रा ही नहीं करते. ಏಣಿಯ ಚಿತ್ರದಲ್ಲಿ ಎಷ್ಟೊಂದು ಜ್ಞಾನ ತುಂಬಿದೆ, ಅದನ್ನು ಎಷ್ಟು ಸಹಜವಾಗಿ ಖುಷಿಯಿಂದ ನೀವು ಜನರಿಗೆ ಹೇಳ್ಬೋದು. ಆದರೆ ಮಕ್ಕಳು ಈ ಕೆಲಸ ಮಾಡ್ತಿಲ್ಲ, ಯಾತ್ರೆನೂ ಸರಿಯಾಗಿ ಮಾಡ್ತಾ ಇಲ್ಲ. बाप को याद करे तो बुद्धि का ताला भी खुलता जाए. ಸರಿಯಾಗಿ ಬಾಬೋರ್ನ ನೆನಪು ಮಾಡಿದರೆ ನಿಮ್ಮ ಬುದ್ಧಿಯ ಬೀಗ ತೆರಿತಾ ಹೋಗ್ತದೆ. गोल्डन बुद्धि बनती जाए. तुम बच्चों की पारस बुद्धि होनी चाहिए, बहुतों का कल्याण करना चाहिए. ಎಷ್ಟೆಷ್ಟು ಬಾಬೋರ್ನ ನೆನಪು ಮಾಡ್ತೀರಿ ಅಷ್ಟೇ ನಿಮ್ಮ ಬುದ್ಧಿ ಚಿನ್ನದ ಸಮಾನ ಪವಿತ್ರ ಬುದ್ಧಿ ಆಗ್ತದೆ, ಪಾರಸ ಬುದ್ಧಿ ಆಗ್ತದೆ. ಆಗ ನೀವು ಅನೇಕರ ಕಲ್ಯಾಣ ಮಾಡ್ಬೋದು. ಬಾಪ್ ಕಹತೆ ಮುझे याद करो. इस बाबा की आत्मा जानती है कि बाबा हमको विश्व का मालिक बनाते हैं, तो
तो खुशी में कितना दिमाग भरपूर होना चाहिए। यह बाबा सावरा और श्याम बनता है। ಬ್ರಹ್ಮ ಬಾಬಾ ಶ್ಯಾಮ ಸುಂದರ ಆಗ್ತಾರೆ. ಇವರ ಆತ್ಮದಲ್ಲಿನೂ ಜ್ಞಾನ ಇದೆ. ಆ ಜ್ಞಾನದಿಂದ ಬ್ರಹ್ಮ ಬಾಬಾ ಖುಷಿಯ ಅನುಭವ ಮಾಡ್ತಾರೆ. ಅವರ ಬುದ್ಧಿ ಯಾವತ್ತೂ ಖುಷಿಯಿಂದ ತುಂಬಿರ್ತದೆ. इसमें घमंड की कोई बात नहीं. बाप कितना निरहंकारी. ಬ್ರಹ್ಮ ಬಾಬಾವ್ರ ಹತ್ರ ಎಲ್ಲವೂ ಇತ್ತು. ನಾಮ್ ಮಾನ್ ಶಾನ್ ಪೈಸಾ ಎಲ್ಲವೂ ಇತ್ತು ಲೌಕಿಕದಲ್ಲಿ. ಮತ್ತು ಕೊನೆಗೆ ಪರಮಾತ್ಮನೇ ಅವ್ರ ದೇಹದಲ್ಲಿ ಬಂದರು. ಆದರೂ ಅವರಲ್ಲಿ ಅಹಂಕಾರ ಅಂಶ ಮಾತ್ರನೂ ಇರಲಿಲ್ಲ. ಬ್ರಹ್ಮ ಬಾಬಾ ಅವ್ರ ಭಕ್ತಿಯಲ್ಲಿ ಮುಂದಿದ್ದರು, ವ್ಯಾಪಾರದಲ್ಲಿ ಮುಂದಿದ್ದರು, ಸಮಾಜದಲ್ಲಿ ಅವರಿಗೆ ಅಣ್ಣನ ಸ್ಥಾನ ಕೊಟ್ಟಿದ್ದರು. ಜನ ಗೌರವದ ಸ್ಥಾನ ಇತ್ತು. ಹೆಂಡತಿ ಮಕ್ಕಳು ಎಲ್ಲರೂ ಆಜ್ಞಾಕಾರಿಯಾಗಿದ್ದರು. ಆವಾಗಲೂ ಅಹಂಕಾರ ಇರಲಿಲ್ಲ. ಜ್ಞಾನಕ್ಕೆ ಬಂದ ನಂತರ ಅಂತೂ ಪೂರ್ಣ ಅಹಂಕಾರ ಹೋಗೇ ಬಿಡ್ತು ಅಂತ ಹೇಳ್ತಾರೆ ಬಾಬಾ. ತುಂಬಿ ಐಸೆ ನಿರಹಂಕಾರಿ ಬನೋ. ಬುದ್ಧಿ ಮೇ ಕಿತನಿ ಖುಷಿ ರಹನಿ ಚಾಹಿಯೆ. ಮಕ್ಕಳ ಹತ್ತಿರ ಏನಿಲ್ದಿದ್ರೂ ಎಷ್ಟು ಅಹಂಕಾರ. ಬ್ರಹ್ಮಬಾಬನ ಹತ್ರ ಎಲ್ಲ ಇದ್ರೂ ಅಹಂಕಾರ ಇರಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಪ್ ಸಮಾನ್ ನಿರಹಂಕಾರಿಯಾಗ್ರಿ. ಬ್ರಹ್ಮ ಬಾಬನಿಗೆ ಸಂಪೂರ್ಣ ಖುಷಿ ಇತ್ತು. कि कल हम हीरे जवाहरों के महल में जाएंगे, नई दुनिया में राजधानी चलाएंगे. यह तो पतित दुनिया है. इस दुनिया के मनुष्य कोई काम के नहीं, कुछ नहीं जानते. यह भी दिखाना चाहिए. हीरे जैसा जीवन था, वही फिर 84 जन्म ले कौड़ी मिसल बन जाते. 84 ಜನ್ಮಗಳ ಕಥೆಯಲ್ಲಿ ಈ ಮಾತನ್ನು ನೀವು ತಿಳಿಸ್ರಿ. ಯಾರು ಮೊದಲು ವಜ್ರ ಸಮಾನ ಆಗಿದ್ರು ಅವರೇ 84 ಜನ್ಮಗಳಲ್ಲಿ ಬಂದು ಕೌಡೆ ಸಮಾನ ಆಗ್ತಾರೆ ಅಂತ. ಯ ಸಿಡಿ ಕಾ ಚಿತ್ರ ನಂಬರ್ 1. ಏಣಿಯ ಚಿತ್ರ ಏನಿದೆ ಇದು ನಂಬರ್ 1 ಚಿತ್ರ ಆಗಿದೆ. ಫಿರ್ ದೂಸರೆ ನಂಬರ್ ಮೇ ಹೇ ತ್ರಿಮೂರ್ತಿ. 2ನೇ ನಂಬರಿನ ಚಿತ್ರ ತ್ರಿಮೂರ್ತಿಯ ಚಿತ್ರ ಆಗಿದೆ. ತುಮ್ ಕಹತೆ ಹೋ ನಿಕಟ ಭವಿಷ್ಯ ಮೇ श्रेष्ठाचारी भारत बन जाएगा. श्रेष्ठाचारी दुनिया में बहुत थोड़े मनुष्य होंगे. अभी कितने ढेर मनुष्य हैं. महाभारत लड़ाई भी सामने खड़ी. सब आत्माएं मच्छरों सदृश जाएगी. आग भड़क रही. जितना कोशिश करते हैं सुधारने की उतना ही बिगड़ते जाते. ನಿಕಟ ಭವಿಷ್ಯದಲ್ಲಿ ಭಾರತ ಶ್ರೇಷ್ಠಾಚಾರಿ ಭಾರತ ಆಗಲಿದೆ. ಆ ಶ್ರೇಷ್ಠಾಚಾರಿ ಭಾರತದಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ. ಉಳಿದವರೆಲ್ಲರೂ ವಿನಾಶದ ಸಮಯದಲ್ಲಿ ವಾಪಸ್ ಹೋಗ್ತಾರೆ. ಸೊಳ್ಳೆಗಳ ಸಮಾನವಾಗಿ ಆತ್ಮರು ಗುಂಪು ಗುಂಪಾಗಿ ಮೇಲೆ ಹಾರ್ಕೊಂಡು ಹೋಗ್ತಾರೆ. ಇಡೀ ಜಗತ್ತಿಗೆ ಬೆಂಕಿ ಹತ್ಕೊಳ್ತದೆ. ಬೆಂಕಿ ಹತ್ತಬಾರ್ದು ಅಂತ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಯಾರಿಂದನೂ ಅದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಬಾಂಬ್ಸ್ಗಳನ್ನು ಹಾಕಿಬಿಟ್ರೆ ದೇಶ ದೇಶಗಳೇ ಸುಟ್ಟೋಗ್ತವೆ. ಬಚ್ಚೋं को कितना बाप ನಶಾ ಚಡಾತೆ. ಹೊರಗೆ ವಿನಾಶ ನಡೀತಾ ಇದ್ದರೆ ಒಳಗೆ ನೀವು ಶಾಂತಿಯ ಅನುಭವ ಮಾಡ್ತೀರಿ, ಖುಷಿಯ ಅನುಭವ ಮಾಡ್ತೀರಿ. ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ, ನಮ್ಮ ರಾಜಧಾನಿಗೆ ಬರ್ತೇವೆ ಎಂಬ ಖುಷಿ ನಿಮ್ಮಲ್ಲಿ ಇರ್ತದೆ. ಹೀಗೆ ಬಾಬಾ ಎಲ್ಲ ವಿಷಯಗಳನ್ನು ಹೇಳಿ ಮಕ್ಕಳ ಬುದ್ಧಿಯಲ್ಲಿ ನಶೆ ಏರಿಸ್ತಾರೆ. ಲೇಕಿನ್ ಬಾಹರ್ ನಿಕ್ಲೆ ಸಾರಾ ಜ್ಞಾನ ಉಡ್ ಜಾತಾ ಹೈ. ಆದರೆ ಹೊರಗೆ ಹೋಗ್ತಿದ್ದಂಗೆ ಮಕ್ಕಳ ಬುದ್ಧಿಯಲ್ಲಿ ಇರುವ ಜ್ಞಾನ ಎಲ್ಲ ಹಾರಿ ಹೋಗ್ಬಿಡುತ್ತೆ. ನಶೆ ಎಲ್ಲ ಇಳಿದು ಬಿಡ್ತದೆ.
स्मृति कुछ भी रहती नहीं, नहीं तो शौक हो कि जाकर सर्विस करे। बाप भी गुण देख ಸರ್ವಿಸ್ ಪರ್ ಬೇಜೆಂಗೆ ನಾ. ಇವರಲ್ಲಿ ನಶೆ ಕಾಯಂ ಇದೆ ಅನ್ನೋದಕ್ಕೆ ಗುರ್ತೇನು? ನಶೆ ಇದ್ದಂಥ ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಸೇವೆ ಮಾಡ್ತಾರೆ, ಸೇವೆಯಲ್ಲಿ ತೊಡಗ್ತಾರೆ. ಬಾಬವರು ಸಹ ಅಂಥ ಸೇವಾಧಾರಿ ಮಕ್ಕಳನ್ನು ನೋಡಿ, ಅವರ ಗುಣ ನೋಡಿ ವಿಶೇಷ ಸೇವೆಗೆ ವಿಶೇಷ ಸ್ಥಳಕ್ಕೆ ಕಳಿಸ್ತಾರೆ. ಇಸ್ಮೇ ಬಡೆ ಹರ್ಷಿತ್ रहेंगे. ಮಕ್ಕಳಿಗೂ ಖುಷಿ ಆಗ್ತದೆ. ಆವಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಸೇವೆ ಮಾಡಿರಿ ಅಂದಾಗ ಮಕ್ಕಳಿಗೂ ಸಹ, ಸೇವಾಧಾರಿ ಮಕ್ಕಳಿಗೆ ಖುಷಿ ಆಗ್ತದೆ. ಸರ್ವಿಸ್ ಮೇ ಖುಷಿ ಕಾ ಪಾರಾ ಚढ़ेगा, लेकिन अच्छे अच्छे पुराने बच्चे आपस में रूठ पड़ते हैं थोड़ी थोड़ी बात में. ಆದರೆ ಎಲ್ಲ ಮಕ್ಕಳು ಆ ಥರ ಇಲ್ಲ. ಒಳ್ಳೊಳ್ಳೆ ಹಳೆಯ ಮಕ್ಕಳು ಸಹ ಸಣ್ಣ ಸಣ್ಣ ವಿಷಯದಲ್ಲಿ ಮುನಿಸ್ಕೊಳ್ತಾರೆ, ಪರಸ್ಪರರ ಜೊತೆಗೆ ಮಾತಾಡೋದನ್ನು ಬಿಡ್ತಾರೆ. ಒಬ್ಬರ ಮುಖ ನೋಡಿದರೆ ಒಬ್ಬರಿಗಾಗೋದಿಲ್ಲ. ಉಸ್ಕಿ ಶಕಲ್ ದೇಖ್ನೆ ಸೇ ಹಿ ಸರ್ವಿಸ್ ಕಾ ಖ್ಯಾಲ್ ಉಡ್ ಜಾತಾ ಹೈ. ಯಾರ ಜೊತೆಗೆ ಜಗಳ ಮಾಡಿರ್ತಾರೋ ಅವ್ರ ಮುಖ ನೋಡ್ತಿದ್ದಂಗೆ ಇವ್ರ ಸೇವೆ ವಿಚಾರನೇ ಹಾರಿ ಹೋಗ್ತದೆ. ತಾವು ಬಾಬವ್ರ ಮಕ್ಕಳು ಅನ್ನೋದನ್ನೇ ಮರ್ತು ಬಿಡ್ತಾರೆ. ಸರ್ವಿಸ್ ಮೇ ದಿಲ್ ನಹಿ ಲಗ್ತಿ ಹೈ ತೋ ಕಿನಾರಾ ಕರ್ ದೇತೆ, ಫಿರ್ ತೋ ಜ್ಞಾನಿ ಔರ್ ಅಜ್ಞಾನಿ ಮೇ ಕೋಯಿ ಫರಕ್ ಹಿ ನಹಿ ರಹಾ. ಲೌಕಿಕದಲ್ಲೂ ಮಾಡ್ತಾರಲ್ಲ, ಜಗಳ ಮಾಡ್ಕೊಂಡು ಒಬ್ಬರ ಮುಖ ಒಂದು ಕಡೆ, ಒಬ್ಬರ ಮುಖ ಇನ್ನೊಂದು ಕಡೆ ಇರ್ತದೆ. ನೀವು ಬಾಬನ ಮಕ್ಕಳಾಗಿನೂ ಆ ಥರ ಮಾಡಿದರೆ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೆ ವ್ಯತ್ಯಾಸ ಏನು ಉಳಿತು ಅಂತ ಕೇಳ್ತಾರೆ ಬಾಬಾ. ಯಾವ ಮಕ್ಕಳು ಆ ಥರದ ವರ್ತನೆ ಮಾಡ್ತಾರೆ, ಮುನಿಸ್ಕೊಳ್ತಾರೆ ಸಣ್ಣ ಸಣ್ಣ ವಿಷಯದಲ್ಲಿ, ಅವರಿಗೆ ಬಾಬಾ ಹೇಳ್ತಾರೆ, ದೇಹ ಅಭಿಮಾನ್ ಕಿ ಗ್ರಹಚಾರಿ ಆಕರ್ ಬೈಠ್ತಿ ಹೇ. ದೇಹ ಅಭಿಮಾನದ ಗ್ರಹಣ ಹಿಡಿದಿದೆ ಅಂತ ತಿಳ್ಕೋಬೇಕು. ಪಹಲೆ ನಂಬರ್ ಕಿ ಬಿಮಾರಿ. ದೇಹ ಅಭಿಮಾನದಲ್ಲಿ ಬರುವುದೇ ಮೊದಲನೇ ನಂಬರಿನ ಕಾಯಿಲೆಯಾಗಿದೆ. ಬಾಪ್ ಕಹತೆ ಆತ್ಮ ಅಭಿಮಾನಿ ಬನೋ, ಆತ್ಮ ಹಿ ವಿಕಾರಿ, ಆತ್ಮ ಹಿ ನಿರ್ವಿಕಾರಿ ಬಂತಿ. स्वर्ग में निर्विकारी थी, रावण राज्य में आत्मा विकारी बनी. यह ड्रामा ऐसा बना हुआ है. हम आत्मा मूल वतन की रहने वाली, वहाँ हम आत्मा निर्विकारी होंगे. ನಾವೇ ಒಂದು ಕಾಲಕ್ಕೆ ನಿರ್ವಿಕಾರಿ ಆತ್ಮಗಳಾಗಿದ್ವಿ, ನಮ್ಮಲ್ಲಿ ವಿಕಾರಗಳೇ ಇರಲಿಲ್ಲ. ಈಗ ನೋಡಿದರೆ ಎಲ್ಲರೂ ವಿಕಾರಿಗಳು ಆಗಿಬಿಟ್ಟಿದ್ದಾರೆ. ಪರಮಧಾಮದಲ್ಲಿ ಇರುವಾಗ ನಾವು ಸಂಪೂರ್ಣ ನಿರ್ವಿಕಾರಿಯಾಗಿದ್ವಿ. ಯಹಾ ಶರೀರ್ ಮೇ ಆಕರ್ पार्ट बजाते विकारी बने. आत्मा शांति धाम से आती है तो जरूर पवित्र होगी, फिर अपवित्र बनी. पवित्र दुनिया में 9 लाख होते. ಶಾಂತಿಧಾಮದಿಂದ ಬರುವಾಗ ಪವಿತ್ರ ಆತ್ಮ ಆಗಿರ್ತೀವಿ ನಾವು. ಪವಿತ್ರ ಆತ್ಮರು ಸತ್ಯಯುಗದ ಪ್ರಾರಂಭದಲ್ಲಿ 9 ಲಕ್ಷ ಜನ ಇರ್ತಾರೆ. ಉಳಿದ ಆತ್ಮರು ಪರಮಧಾಮದಲ್ಲಿ ಇರ್ತಾರೆ. ಪೀಸ್ಫುಲ್ ಇನ್ ಕಾರ್ಪೋರಿಯಲ್ ವರ್ಲ್ಡ್, ಅದಕ್ಕೆ ಶಾಂತಿಧಾಮ ಅಥವಾ ನಿರಾಕಾರಿ ಲೋಕ ಅಂತ ಹೇಳಲಾಗ್ತದೆ. वहाँ सब आत्माएं पवित्र रहती है. यहाँ आकर सतो रजो तमो में आती है, फिर बाप आकर सबको पावन बनाएंगे. ಆತ್ಮ ಪರಮಧಾಮದಿಂದ ಬರುವಾಗ ಸಂಪೂರ್ಣ ಪವಿತ್ರ ಆಗಿರ್ತದೆ. ನಾಟಕದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಸತೋ ರಜೋ ತಮೋ ಗುಣದಲ್ಲಿ ಬರ್ತದೆ. ಮತ್ತೆ ತಮೋ ಪ್ರಧಾನ ಆತ್ಮರನ್ನು ಸತೋ ಪ್ರಧಾನ ಮಾಡಲಿಕ್ಕಾಗಿ ಬಾಬಾ ಬರ್ತಾರೆ. ಇದು ನಾಟಕ ಅಂತ ಹೇಳ್ತಾರೆ ಬಾಬಾ. ಈ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯ
ತಂದೆಯ ವಿನಃ ಯಾರಿಗೂ ಗೊತ್ತಿಲ್ಲ. ಆ ತಂದೆಯನ್ನೇ ಜನ ತಿಳ್ಕೊಳ್ತಾ ಇಲ್ಲ. ತಂದೆಯನ್ನೇ ತಿಳ್ಕೊಂಡಿಲ್ಲ ಅಂದರೆ ತಂದೆ ಹೇಳುವ ಜ್ಞಾನ ಹೇಗೆ ಕೇಳ್ತಾರವರು, ಹೇಗೆ ತಿಳ್ಕೊತಾರೆ? ऋषि मुनि भी नेति नेति कह गए, फिर कहते गॉड फादर इज नॉलेजफुल. वह परमात्मा सर्व आत्माओं का बाप ಬೀಜ ರೂಪ. ಬಾಬಾ ಹೇಳ್ತಾರೆ, ಋಷಿ ಮುನಿಗಳು ಸಹ ನೇತಿ ನೇತಿ ಅಂತ ಹೇಳಿದರು. ಮತ್ತೆ ಒಂದು ಕಡೆ ಅವನು ಪರಮಪಿತ, ಅವನು ಜ್ಞಾನಸಾಗರ ಅಂತ ಮಹಿಮೆನೂ ಮಾಡಿದರು. ಈಗ ಬಾಬಾ ಹೇಳ್ತಾರೆ, ನಾನು ಪರಮ ಆತ್ಮ. ಜ್ಞಾನಸಾಗರ ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನನ್ನಲ್ಲಿ ಇದೆ. ನಾನೇ ಈ ಮಾನವರ ವಂಶವೃಕ್ಷಕ್ಕೆ ಬೀಜ ರೂಪ ಆಗಿದ್ದೇನೆ. ವಹ ಹೈ ಆತ್ಮ ಉಂಕಾ ಬೀಜ ರೂಪ और यह प्रजापिता ब्रह्मा है मनुष्य सृष्टि का बीज. ಆತ್ಮಗಳ ವೃಕ್ಷಕ್ಕೆ ಬೀಜ ಶಿವಬಾಬಾ. ಸಾಕಾರ ಮಾನವರ ವೃಕ್ಷ ಏನಿದೆ, ವಂಶವೃಕ್ಷ, ಅದಕ್ಕೆ ಬೀಜ ಈ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಸಾಕಾರ ವೃಕ್ಷಕ್ಕೆ ಬೀಜ ಪ್ರಜಾಪಿತ ಬ್ರಹ್ಮ, ನಿರಾಕಾರ ವೃಕ್ಷಕ್ಕೆ ಬೀಜ परमपिता शिव परमात्मा. वह निराकार बाप इसमें प्रवेश कर मनुष्यों को समझाते. मनुष्य द्वारा उनको मनुष्य सृष्टि का बीज रूप नहीं कहेंगे. वह है आत्माओं का पिता और यह ब्रह्मा है मनुष्य सृष्टि का प्रजापिता. निराकार ತಂದೆ ಮಾನವನ ಶರೀರದಲ್ಲಿ ಬಂದು ನಿಮಗೆ ಜ್ಞಾನ ಹೇಳ್ತಾರೆ. ಆ ಮನುಷ್ಯನಿಗೆ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡ್ತಾರೆ. ಸಾಕಾರ ಸೃಷ್ಟಿಗೆ ಪ್ರಜಾಪಿತ ಬ್ರಹ್ಮ ಇವರಾಗಿದ್ದಾರೆ. ನಿರಾಕಾರ ಸೃಷ್ಟಿಗೆ ತಂದೆ, ನಿರಾಕಾರಿ ಆತ್ಮರಿಗೆ ತಂದೆ ಪರಮಾತ್ಮ ಆಗಿದ್ದಾರೆ. ಶರೀರ ಅಲಗ್ ಆತ್ಮ ಅಲಗ್ ಹೇನ. मन बुद्धि आत्मा में, आत्मा आकर शरीर में प्रवेश करती पार्ट बजाने के लिए. तुम जानते हो कोई शरीर छोड़ते तो जाकर दूसरा पार्ट बजाएंगे. इसमें रोने से क्या होगा? गया सो गया, फिर थोड़े ही आकर हमारा मामा चाचा बनेगा. रोने से क्या फ़ायदा? ಬಾಬಾ ಹೇಳ್ತಾರೆ, ಒಬ್ಬರು ದೇಹ ಬಿಟ್ಟು ಹೋದಾಗ ಬೇರೆ ಕಡೆಗೆ ಪಾತ್ರ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೋಬೇಕು ವಿನಃ ಅಳಬಾರ್ದು. ನಾವು ಅಳೋದ್ರಿಂದ ಮತ್ತೆ ಅವ್ರು ಬಂದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗ್ತಾರೇನು? ಆಗೋದಿಲ್ಲ. ಚಿಕ್ಕಪ್ಪ ಹೋದರು ಅಂದರೆ ಹೋದರು, ದೊಡ್ಡಪ್ಪ ಹೋದರು ಅಂದರೆ ಮುಗೀತಲ್ಲಿ ಕತೆ. ಮತ್ತೆ ಅವರು ವಾಪಸ್ ಬಂದು ಅದೇ ದೇಹದಲ್ಲಿ ಅದೇ ಪಾತ್ರ ಮಾಡೋದಿಲ್ಲ. ಆದ್ದರಿಂದ ನೀವು ಯಾಕೆ ಅಳ್ತೀರಿ? ತುಮಾರಿ ಮಮ್ಮ ಗೈ ಡ್ರಾಮಾ ಅನುಸಾರ ಪಾರ್ಟ್ ಬಜಾ ರಹಿ, ಐಸೆ ಬಹುತ್ ಜಾತೆ. ಜಗದಂಬಾ ಸರಸ್ವತಿಯವರು ಸಹ ದೇಹ ಬಿಟ್ಟು ಹೋದರು. ಅವರ ಪಾತ್ರನೇ ಅಷ್ಟಿತ್ತು. ಈಗ ಮತ್ತೊಂದು ಕಡೆ ಅವರು ಪಾತ್ರ ಮಾಡ್ತಿದ್ದಾರೆ. ಯಹ ಸಮಜ್ ಮೇ ಆತಾ ಹೈ, जैसा जैसा आज्ञाकारी बच्चा होगा उतना ज़रूर अच्छे घर में जन्म लिया होगा. यहाँ के जाएंगे ही अच्छे घर में. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಯಾರು ಆಜ್ಞಾಕಾರಿಯಾಗಿರ್ತಾರೆ ಅವರು ದೇಹ ಬಿಟ್ಟರೂ ಸಹ ಒಳ್ಳೆ ಮನೆಯಲ್ಲಿ ಹೋಗಿ ಜನ್ಮ ತಗೊಳ್ತಾರೆ. ನಂಬರ್ವಾರ್ ತೋ ಹೇನ, ಜೈಸಾ ಕರ್ಮ ಕರ್ತೆ ಐಸೆ ಘರ್ ಮೇ ಜಾತೆ. ಈ ಜನ್ಮದಲ್ಲಿ ಅವರು ಯಾವ ಕರ್ಮಗಳನ್ನು ಮಾಡಿರ್ತಾರೆ, ಎಂತಹ ಕರ್ಮಗಳನ್ನು ಮಾಡಿರ್ತಾರೆ, ಅಂತಹ ಜನ್ಮವನ್ನು ಅವರು ಪಡ್ಕೋತಾರೆ. पीछाड़ी में तुम जाकर राजाई घर में जन्म लेते हो. कौन राजा उनके पास जाएंगे वह खुद समझ सकते हैं ना.
ಇನ್ನು ಕೊನೆಗೆ ವಿನಾಶದ ಸಮಯದಲ್ಲಿ ದೇಹ ಬಿಡೋರು ಮತ್ತೆ ಇಲ್ಲಿ ಹುಟ್ಟಿ ಬರೋದಿಲ್ಲ. ಪರಮಧಾಮಕ್ಕೆ ಹೋಗ್ತಾರೆ, ರಾಜಧಾನಿಯಲ್ಲಿ ಬರ್ತಾರೆ. ರಾಜಧಾನಿಯಲ್ಲಿ ಯಾರು ರಾಜ ಆಗಿ ಬರ್ತಾರೆ, ಯಾರು ಪ್ರಜಾ ಆಗಿ ಬರ್ತಾರೆ ಅನ್ನೋದು ಅವರವ್ರಿಗೇ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. नंबर वार है ना, बाप ज्ञान का सागर है तो बच्चों को भी ज्ञान सागर बनना है. विशाल बुद्धि से विचार सागर मंथन करना है. ಬಾಬಾ ಹೇಗೆ ಜ್ಞಾನ ಸಾಗರ ಆಗಿದ್ದಾರೆ ಹಾಗೆ ಮಕ್ಕಳು ಸಹ ನೀವು ಜ್ಞಾನ ಸಾಗರ ಆಗಬೇಕು. ವಿಶಾಲ ಬುದ್ಧಿಯಿಂದ ವಿಚಾರ ಸಾಗರ ಮಂಥನ ಮಾಡಬೇಕು. समझा जाता है आगे चल उन्नति हो जाएगी. हो सकता है आज काम नहीं कर सकते, वह कल बहुतों से तीखे चले जाएंगे. ग्रहचारी उतर जाएगी. ಒಬ್ಬರ ಬಗ್ಗೆ ಈಗಿನ ಪುರುಷಾರ್ಥ ನೋಡಿ ಅವ್ರು ಹೀಗೆ ಆಗ್ತಾರಂತ ಹೇಳಲಿಕ್ಕಾಗೋದಿಲ್ಲ. ಇವತ್ತು ಸೋಮಾರಿ ಆದವರು ನಾಳೆ ಚುರುಕಾಗ್ಬೋದು, ತೀವ್ರಗತಿಯಿಂದ ಪುರುಷಾರ್ಥ ಮಾಡ್ಬೋದು. ಇವತ್ತು ಯಾರಿಗೆ ಗ್ರಹಣ ಹಿಡಿದಿದೆ, ಗ್ರಹಚಾರ ಹಿಡಿದಿದೆ, ಅವರ ಗ್ರಹಣ ಬಿಟ್ಟು ಹೋಗ್ಬೋದು. ಅವರೆಲ್ಲರಿಗಿಂತ ಮುಂದೆ ಫಾಸ್ಟಾಗಿ ಹೋಗ್ಬೋದು. कोई पर राहु की ग्रहचारी बैठती है तो गटर में गिर पड़ते. ಇನ್ನು ಇವತ್ತು ಭಾಳ ಮುಂದೆ ಮುಂದೆ ಓಡೋರು ನಾಳೆ ಗ್ರಹಚಾರ ಹಿಡೀತು ಅಂದರೆ ಚರಂಡಿಯಲ್ಲಿ ಬಿದ್ದು ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಹಡ್ ಗುಡ್ ಟೂಟ ಜಾತಿ बेहद के बाप से प्रतिज्ञा कर फिर गिरते हैं तो धर्मराज द्वारा सजाए भी बहुत मिलते. ಯಾರು ಮತ್ತೆ ವಿಕಾರದ ಚರಂಡಿಯಲ್ಲಿ ಬಿದ್ದು ಹೋಗ್ತಾರೆ ಅವರ ಮೂಳೆಗಳು ಸಹ ಪುಡಿ ಪುಡಿ ಆಗಿಬಿಡ್ತವೆ, ಅವರ ಹೆಸರೇ ಉಳಿಯೋದಿಲ್ಲ. ಈಶ್ವರಿಯ ವಿದ್ಯಾಲಯದಲ್ಲಿ ಯಾರು ತಂದೆಯ ಮುಂದೆ ಪ್ರತಿಜ್ಞೆ ಮಾಡಿ ಮತ್ತೆ ಬಿದ್ದು ಹೋಗ್ತಾರೆ ಅವರು ಧರ್ಮರಾಜನ ಶಿಕ್ಷೆಗೆ ಗುರಿ ಆಗ್ತಾರೆ. ಯಹ ಬೇಹದ್ ಕಾ ಬಾಪ್ बेहद का धर्मराज भी है, फिर बेहद की सजा मिलती. कोई बात में आनाकानी करेंगे, उल्टा काम करेंगे तो सजा जरूर खाएंगे. समझते नहीं कि हम भगवान की अवज्ञा करते. इतनी सब बातें बाप समझाते. ಬೇಹದ್ದಿನ ತಂದೆ ಎಷ್ಟು ಪ್ರೇಮದ ಸಾಗರ ಆಗಿದ್ದಾರೋ ಅಷ್ಟೇ ಧರ್ಮರಾಜನೂ ಆಗಿದ್ದಾರೆ. ಒಳ್ಳೆ ಕರ್ಮಕ್ಕೆ ಒಳ್ಳೆ ಫಲ ಸಿಕ್ಕರೆ ಕೆಟ್ಟ ಕರ್ಮಕ್ಕೆ ಕಠೋರವಾದ ಶಿಕ್ಷೆನೂ ಸಿಗ್ತದೆ. ನೀವೇನಾದರೂ ಭಗವಂತನ ಆಜ್ಞೆಯನ್ನು ಅವಜ್ಞೆ ಮಾಡಿದರೆ, ಉಲ್ಟಾ ಸುಲ್ಟಾ ಕೆಲಸ ಮಾಡಿದರೆ ಶಿಕ್ಷೆಗೆ ಗುರಿ ಆಗ್ತೀರಿ. ಶ್ರೀಮತ್ ಪರ್ ಚಲೋ, ಸರ್ವಿಸ್ ಮೇ ಮದದಗಾರ್ ಬನೋ. चित्रों पर समझाने की प्रैक्टिस करो, योग की यात्रा पर रहो, तब ऊंचा पद मिलेगा. ಶ್ರೀಮತದಂತೆ ನಡೀರಿ, ಸೇವೆಯಲ್ಲಿ ಸಹಯೋಗಿಗಳಾಗ್ರಿ, ಯೋಗದ ಯಾತ್ರೆಯಲ್ಲಿ ಇರಿ, ಚಿತ್ರಗಳನ್ನು ತೋರಿಸಿ ಜ್ಞಾನ ಹೇಳುವಂತಹ ಅಭ್ಯಾಸ ಮಾಡಿರಿ. ಆಗ ನಿಮಗೆ ಉನ್ನತ ಪದವಿ ಸಿಗುವುದು. अज्ञान काल में कोई का बच्चा बड़ा सपूत होता है, कोई तो बड़े कपूत होते. ಅಜ್ಞಾನ ಕಾಲದಲ್ಲೂ ಸಹ ಕೆಲವರ ಮಕ್ಕಳು ಬಹಳ ಒಳ್ಳೆಯವರಿರ್ತಾರೆ, ಸುಪುತ್ರರಿರ್ತಾರೆ, ಕೆಲವರ ಮಕ್ಕಳು ಕುಪುತ್ರರಿರ್ತಾರೆ. ಅಥವಾ ಮಕ್ಕಳಲ್ಲಿನೇ ಕೆಲವರು ಸುಪುತ್ರರು, ಒಬ್ಬರು ಇಬ್ಬರು ಕುಪುತ್ರರು ಇರ್ತಾರೆ. तो बच्चों को सर्विस बेहद की करनी है, आत्माओं का कल्याण करना है. आत्माओं की भी वहाँ नंबरवार दुनिया है ना, जो फिर नंबरवार आकर पार्ट बजाते आएंगे भी नंबरवार. ड्रामानुसार अभी सब आत्माएं रावण राज्य में दुखी. ಆ ಪರಮಧಾಮದ
ಲೋಕದಲ್ಲಿ ಆತ್ಮಗಳು ನಮ್ಮ ನಮ್ಮ ಪುರುಷಾರ್ಥದ ಅನುಸಾರವಾಗಿ ಸೆಟ್ಟಾಗಿರ್ತೀವಿ. ಅಲ್ಲಿಂದ ನಾಟಕದಲ್ಲಿ ಬರುವುದು ಪುರುಷಾರ್ಥದ ಅನುಸಾರವಾಗಿ ಬರ್ತೀವಿ. ಪ್ರತಿಯೊಂದು ಸಹ ನಾಟಕದಲ್ಲಿ ಪೂರ್ವ ನಿರ್ಧಾರಿತ ಆಗಿದೆ. ಈಗ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿ ಇದ್ದಾರೆ. ಅಗರ್ ಕಿಸ್ಕೋ ಕಹದೋ ತುಮ್ ಪತೀತ ಹೋ ತೋ ಬಿಗಡ್ ಜಾಯೇಂಗೆ. ಎಲ್ಲರೂ ಪತಿತ ಆಗಿದ್ದಾರೆ. ಆದರೆ ನೀವು ಪತಿತ ಆಗಿದ್ದೀರಿ ಅಂತ ಹೇಳಿದರೆ ಜನರಿಗೆ ಸಿಟ್ಟು ಬರ್ತದೆ. ಬಾಪ್ ಕಹತೆ ತುಮ್ ಅಪನಾ ರಾಜ್ಯ ಭಾಗ್ಯ ಲೇ ಲೇಂಗೆ. यह भी गाया हुआ है महाभारत लड़ाई लगनी जिससे सब धर्म खलास हो, बाकी एक धर्म रहेगा. यह लड़ाई के बाद स्वर्ग के द्वार खुलते. कितनी अच्छी रीति बच्चों को समझाते. आगे चल तुम्हारी बातें सुनते रहेंगे और आते जाएंगे. सूर्यवंशी चंद्रवंशी जो पतित बन गए हैं वही आकर नंबरवार अपना वर्षा लेंगे. प्रजा तो ढेर बनेगी. ಬಾಬಾ ಹೇಳ್ತಾರೆ, ಮಹಾಭಾರತ ಯುದ್ಧದಿಂದ ಸ್ವರ್ಗದ ಬಾಗಿಲು ತೆರೆಯಲಿದೆ. ಮುಂದೆ ವಿನಾಶದ ಸಮಯ ಹತ್ತಿರ ಬಂದಾಗ ಬಹಳ ಜನ ನಿಮ್ಮ ಹತ್ರ ಬರೋರಿದ್ದಾರೆ, ಜ್ಞಾನ ಕೇಳೋರಿದ್ದಾರೆ. ಸೂರ್ಯವಂಶ ಅಥವಾ ಚಂದ್ರವಂಶದಲ್ಲಿ ಬರೋದಕ್ಕೆ ಪುರುಷಾರ್ಥ ಮಾಡೋರಿದ್ದಾರೆ. ಯಾರೀಗ ಪತಿತ ಆಗಿದ್ದಾರೋ ಅವರೇ ಬಂದು ನಂಬರ್ವಾರ್ ಪಾವನ ಆಗೋರಿದ್ದಾರೆ. ಅದರಲ್ಲಿ ಕೆಲವರು ರಾಜಾ ಕ್ವಾಲಿಟಿ ಆತ್ಮರೂ ಬರೋರಿದ್ದಾರೆ. ಪ್ರಜಾ ಆಗುವಂಥವರಂತೂ ರಾಶಿ ರಾಶಿ ಜನ ಬರೋರಿದ್ದಾರೆ. ಅಚ್ಚ मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. भगवान की आज्ञाओं की अवज्ञा कभी नहीं करनी है. ಭಗವಂತನ ಆಜ್ಞೆಗಳನ್ನು ಯಾವತ್ತೂ ಅವಜ್ಞೆ ಮಾಡಬಾರದು, ಮುರಿಬಾರದು. बेहद सेवा में सपूत बच्चा बन मददगार बनना है. ಬೇಹದ್ದಿನ ಸೇವಾ ಕಾರ್ಯದಲ್ಲಿ ಸುಪುತ್ರ ಆಗಿ ತಂದೆಗೆ ಸಹಯೋಗಿ ಆಗಬೇಕು. ಎರಡನೇದು, ज्ञान धन की गुप्त खुशी से बुद्धि को भरपूर रखना है. ಜ್ಞಾನ ಧನದ ಗುಪ್ತ ಖುಷಿಯಿಂದ ಬುದ್ಧಿಯನ್ನು ಭರ್ಪೂರ ಮಾಡಿ ಇಟ್ಕೊಳ್ಳಿ. ಗುಪ್ತ ಖುಷಿಯಿಂದ ನಿಮ್ಮ ಬುದ್ಧಿ ಭರ್ಪೂರ ಆಗಿರಲಿ, ಸಂಪನ್ನ ಆಗಿರಲಿ, ಸದಾ ಖುಷಿಯಿಂದ ತುಂಬಿರಲಿ. आपस में कभी भी रूठना नहीं. ಪರಸ್ಪರರಲ್ಲಿ ಯಾವತ್ತೂ ಸಹ ನೀವು ಮುನಿಸ್ಕೋಬಾರದು. वरदान. सर्वशक्तियों की संपत्ति से संपन्न बन दाता बनने वाले विधाता वरदाता भव. ಸರ್ವಶಕ್ತಿಗಳ ಸಂಪತ್ತಿನಿಂದ ಸಂಪನ್ನ ಆಗುವಂತಹ, ದಾತ ಆಗುವಂತಹ ವಿಧಾತ ವರದಾತ ಆಗಿರಿ. जो बच्चे सर्वशक्तियों के संपत्तिवान हैं वही संपन्न और संपूर्ण स्थिति के समीपता का अनुभव करते. उनमें कोई भी भक्तपन के व भिकारीपन के संस्कार इमर्ज नहीं होते. बाप की मदद चाहिए
आशीर्वाद चाहिए, सहयोग चाहिए, शक्ति चाहिए। यह चाहिए शब्द दाता विधाता वरदाता बच्चों के आगे शोभता नहीं। वे तो विश्व की हर आत्मा को कुछ न कुछ दान व वरदान देने वाले होते। ಯಾವ ಮಕ್ಕಳಲ್ಲಿ ಸರ್ವಶಕ್ತಿಗಳ ಸಂಪತ್ತು ಇರ್ತದೆ ಅವರು ಸದಾ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಗೆ ಸಮೀಪ ತಲುಪಿರ್ತಾರೆ, ಸಮೀಪತೆಯ ಅನುಭವ ಮಾಡ್ತಾರೆ. ಅವರಲ್ಲಿ ಭಕ್ತಿಯ ಸಂಸ್ಕಾರ ಆಗಲಿ ಭಿಕಾರಿತನದ ಸಂಸ್ಕಾರ ಆಗಲಿ ಇರೋದಿಲ್ಲ. ನನಗೆ ತಂದೆಯಿಂದ ಸಹಾಯ ಬೇಕು, ಇವರಿಂದ ಆಶೀರ್ವಾದ ಬೇಕು, ಅವರಿಂದ ಸಹಾಯ ಬೇಕು, ಇಂಥವರಿಂದ ಶಕ್ತಿ ಬೇಕು, ಈ ಥರ ಬೇಕು ಬೇಕು ಅನ್ನುವಂತಹ ಶಬ್ದಗಳು ಅವರಲ್ಲಿ ಬರೋದಿಲ್ಲ. ಅವರು ದಾತ ವಿಧಾತ ವರದಾತನ ಮಕ್ಕಳಾಗಿ ವಿಶ್ವದ ಪ್ರತಿಯೊಂದು ಆತ್ಮಕ್ಕೆ ಒಂದಿಲ್ಲ ಒಂದು ರೀತಿಯ ದಾನ ಕೊಡ್ತಿರ್ತಾರೆ, ವರದಾನ ಕೊಡುವಂಥವರಾಗಿರ್ತಾರೆ. श्लोगन हर आत्मा को कोई न कोई प्राप्ति कराने वाले वचन ही सत्वचन है. ನಮ್ಮ ವಚನಗಳಿಂದ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಪ್ರಾಪ್ತಿಯಾಗಿರಬೇಕು. ಆಗ ಮಾತ್ರ ನಮ್ಮ ವಚನಗಳಿಗೆ ಸತ್ಯವಚನಗಳು ಅಂತ ಹೇಳಲಾಗ್ತದೆ. ಪ್ರತಿಯೊಂದು ಆತ್ಮಕ್ಕೆ ಒಂದಿಲ್ಲ ಒಂದು ರೀತಿಯ ಪ್ರಾಪ್ತಿ ಮಾಡಿಸುವಂತಹ ವಚನಕ್ಕೆ ಸತ್ಯವಚನ ಅಂತ ಹೇಳಲಾಗ್ತದೆ.